ಈಗ ಹಾವೇರಿಯಿಂದ ಗಣೇಶ್ ಕರೆ ಮಾಡಿದ್ದಾರೆ. ನಮಸ್ತೆ ಗಣೇಶ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ನಮ್ರೆ. ಓಕೆ, ಅವ್ರದ್ದು ಹುಟ್ಟಿದ ದಿನಾಂಕ ಹೇಳಿ. 7/7/2014. 7/7/2014. ಸಮಯ ರಾತ್ರಿ 10:01. ಓಕೆ, ಏನ್ ಕೇಳಬೇಕಿತ್ತು? ಅವನ ವಿದ್ಯಾಭ್ಯಾಸ ಬಗ್ಗೆ ಕೇಳಬೇಕಿತ್ತು ಮೇಡಮ್. ವಿದ್ಯಾಭ್ಯಾಸದ ಬಗ್ಗೆ ಮಾತಾಡಿ ಶಾಸ್ತ್ರಿಗಳ ಹತ್ರ. ಗಣೇಶ್ ಅವರೇ ನಮಸ್ಕಾರ. ಶಾಸ್ತ್ರಿಗಳ ನಮಸ್ಕಾರ. ನಮಸ್ಕಾರ. ನಮ್ಮ ಕಾರ್ಯಕ್ರಮ ಬಹಳ ಚೆನ್ನಾಗಿ ಬರ್ತಾ ಇದೆ. ಧನ್ಯವಾದ. ನಿಮಗೂ ಕೂಡ ದೀಪಾವಳಿ ಹಬ್ಬದ ರಿಲೇಟೆಡ್ ವಿಶೇಷ ಧನ್ಯವಾದ. ತಮಗೂ ಕೂಡ ಬೆಳಕಿನ ಹಬ್ಬದ ಶುಭಾಶಯಗಳು. ಹೇಳಿ, ವಿದ್ಯಾಭ್ಯಾಸದ ಬಗ್ಗೆ ಪಾಪ ತಾವು ಕೇಳಿದ್ರಿ. ಸರ್ ಏನಿಲ್ಲ, ಈಗ ನಾವು ಸೈನಿಕ ಎಕ್ಸಾಮ್ ಅಲ್ಲಿ ಪರೀಕ್ಷೆ ಬರ್ಸಿದೀವಿ. ಯಾವುದು? 6ನೇ ಕ್ಲಾಸ್ ಅಲ್ಲಿ ಸೈನಿಕ ಪರೀಕ್ಷೆಯಲ್ಲಿ ಬರ್ಸಿದೀವಿ. ಅದು ರಿಸಲ್ಟ್ ಬರ್ತಾ ಇಲ್ಲ, ಅವ್ರು ಇನ್ನೂ ಪ್ರೊಸೆಸ್ ನಡೀತಾ ಇದೆ. ಸೊ ಸೈನಿಕದಲ್ಲಿ ಸೆಲೆಕ್ಷನ್ ಆಗಿ ಹೊರಗಡೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಬಯಕೆ. ಸೇನೆಗೆ ಕಳಿಸ್ಬೇಕಂತ. ಸೈನಿಕ ಒಟ್ಟು ಎಲ್ಲಿ ಸೇರ್ಲಿ ಅವನು ಒಟ್ಟು ಚೆನ್ನಾಗಿ ಹೋಗ್ಲಿ ಅಂತ. ಓಕೆ, ಸಿಸ್ಟಮೆಟಿಕ್ ಲೈಫ್ ಅಲ್ಲಿ ಬೆಳಿಲಿ ಅಂತ. ಒಳ್ಳೇದು, ಸಂತೋಷ, ಒಳ್ಳೆಯ ಆಲೋಚನೆ, ತುಂಬಾ ಒಳ್ಳೇದು. ಆ ಥರ ಯೋಚನೆ ಮಾಡೋದು ಬಹಳ ವಿರಳ. ಮಕ್ಕಳು ಹೀಗೆ ಹೋಗಲಿ ಸೈನ್ಯಕ್ಕೆ ಅಥವಾ ಇನ್ನೂ ಈ ಥರ ದೇಶ ಸೇವೆ ಮಾಡಲಿ ಅಂದರೆ ಬಹಳ ವಿರಳವಾದದ್ದು. ಪ್ರಸ್ತುತ ಈ ಜಾತಕ ನೋಡಿದ್ರೆ ಇರಲಿ, ನಮ್ಮ ಮನಸ್ಸಿನ ಅಭಿಲಾಷೆ ಒಂದು, ಜಾತಕ ಸಿದ್ಧಪಡಿಸಿರ್ತಕ್ಕಂಥ ಏನು ಯೋಚನೆ ಒಂದಾಗಿರುತ್ತೆ, ವಿಧಿ ಅದೇ, ತಾನೊಂದು ಬಯಸಿದರೆ ವಿಧಿ ಮತ್ತೊಂದು ಬಯಸುತ್ತೆ ಅಂತಾರಲ್ಲ, ಅದರ ಗುರಿ ಬೇರೆ ಆಗಿರುತ್ತೆ ಅಂತ. ಇದು ನೋಡಿ, ಶುಕ್ರ ತುಂಬ ಚೆನ್ನಾಗಿದ್ದಾನೆ, ಶುಕ್ರ ಮತ್ತು ರವಿ ಬುಧರು ತುಂಬ ಚೆನ್ನಾಗಿದ್ದಾರೆ, ಗುರು ಚೆನ್ನಾಗಿದ್ದಾನೆ, ಶನೈಶ್ಚರ ತುಂಬ ಬಲಿಷ್ಠನಾಗಿದ್ದಾನೆ. ಶನೈಶ್ಚರ ಹಾಗೂ ಕುಜ ಎರಡು ಇದ್ದರೆ ಅದು ಶ್ರಮವಧ ಭಾರನೆ, ಯಾವುದೇ ಶ್ರಮದ ಕೆಲಸವನ್ನು ಸುಲಭವಾಗಿ ನೆರವೇರಿಸ್ತಾರೆ ಅಂತ ಅದಕ್ಕೆ ಅವಕಾಶ ಇಲ್ಲ ಅಂತಲ್ಲ, ಖಂಡಿತ ಇದೆ. ಶುಕ್ರನೂ ಚೆನ್ನಾಗಿದ್ದಾನೆ, ಹೀಗಾಗಿ ಶುಕ್ರನಿಗೆ ಸಾಮಾನ್ಯವಾಗಿ ಡಿಸೈನಿಂಗ್ ಇವುಗಳನ್ನು ಹೇಳಲಾಗುತ್ತೆ. ಬುಧನೂ ತುಂಬ ಚೆನ್ನಾಗಿದ್ದಾನೆ, ಹೀಗಾಗಿ ಶಾಸ್ತ್ರ ಅಥವಾ ಇನ್ಯಾವುದೋ ಒಂದು ಗಣಿತ, ಲಿಪಿ ಗಣಿತಾದಿ ಕಾವ್ಯಶಿಲ್ಪ ಅಂತ ಹೀಗೆ ಹಲವು ಅವಕಾಶಗಳೇ ಭಗವಂತ ಏರ್ಪಾಡು ಮಾಡಿಕೊಟ್ಟಿದ್ದಾನೆ. ನೀವು ಯಾವುದನ್ನು ಆಯ್ಕೆ ಮಾಡಿಕೊಂಡ್ರೂ ಅದಕ್ಕೆ ಅವಕಾಶ ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ಮತ್ತು ಬಹಳ ಮುಖ್ಯವಾಗಿ ಈಗ ಗುರು ದಶೆ ನಡೀತಾ ಇದೆ, ಅದು ಬಹಳ ಒಳ್ಳೆಯದು. ಗುರು ಕೂಡ ತುಂಬ ಚೆನ್ನಾಗಿದ್ದಾನೆ. ನೋಡಿ, ಇದರ ಪ್ರಕಾರ ನೀವು ಎಷ್ಟು ಹೇಳಿದ್ದೀನಿ ಅಂದರೆ ಶುಕ್ರನಿಗೆ ಸಂಬಂಧಿಸಿದ ಹಾಗೆ ಡಿಸೈನಿಂಗ್ ಕ್ಷೇತ್ರಗಳು ಆಗುತ್ತೆ. ಶನಿ ಕುಜರ್ ಇಬ್ಬರು ಗಮನಿಸ್ಕೊಂಡಾಗ ಅದು ಕುಜ ವಸ್ತುತಃ ಬುಧ ಕ್ಷೇತ್ರದಲ್ಲಿದ್ದಾನೆ, ಹೀಗಾಗಿ ಸ್ವಲ್ಪ ವೀಕ್ ಇದೆ. ಕುಜನ ಬಲ ಬೇಕು ಈ ಸೇನೆ ಇತ್ಯಾದಿಗಳಿಗೆ, ಆದರೆ ಶನಿಯ ಸಹಕಾರ ಇರೋದರಿಂದಾಗಿ ಸಾಧ್ಯತೆ ಇದೆ, ಪ್ರಯತ್ನ ಮಾಡಬಹುದು, ಅವಕಾಶಗಳಿದ್ದಾವೆ. ಬುಧನೂ ಚೆನ್ನಾಗಿರೋದ್ರಿಂದ ಅಲ್ಲಿ ಮೆಡಿಕಲ್ ಅಥವಾ ಯಾವುದೋ ನಾನು ಲಿಪಿ ಗಣಿತ ಅಂತ ಹೇಳಿದ್ನಲ್ಲ, ಕಾವ್ಯ ಶಿಲ್ಪಶಾಸ್ತ್ರ ಅಥವಾ ಇನ್ಯಾವುದೋ ಒಂದು ನಾವು ಅಕೌಂಟ್ಸ್ ರಿಲೇಟೆಡ್ ಅಂತೀವಲ್ಲ, ಅವುಗಳಿಗೆ ಸಂಬಂಧಿಸಿದ ಹಾಗೆ ಔಷಧ ಬಹಳ ಮುಖ್ಯವಾಗಿ ಈ ರೀತಿಯಲ್ಲಿ ಪ್ರಯತ್ನ ಮಾಡಬಹುದು. ಇಷ್ಟು ಕ್ಷೇತ್ರಗಳಿದ್ದಾವೆ, ಗಮನಿಸಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಮೈಸೂರಿನಿಂದ ಶಶಿಕಲಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಶಶಿಕಲಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ಮಕ್ಕಳ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. ಚಾಂದಿನಿ. 30/8/1999. 30/8/1999. ಟೈಮು ಸೋಮವಾರ ಸಾಯಂಕಾಲ 8:55. 8:55. ಏನ್ ಪ್ರಶ್ನೆ ಕೇಳಬೇಕಿತ್ತು? ಅವಳದು ಎಜುಕೇಶನ್ಗೆ ಅಂತ ಹೊರಗಡೆ ಹೋಗಿದ್ದಾಳೆ ಮೇಡಮ್. ಒಂದು ಕೆಲಸದ ಬಗ್ಗೆ ಕೇಳಬೇಕಾಗಿತ್ತು, ಮತ್ತೆ ಮದುವೆ ಯಾವಾಗ. ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ ಶಶಿಕಲಾ ಅವರೇ. ನಮಸ್ತೆ ಗುರುಜಿ. ನಮಸ್ಕಾರ. ನಿಮ್ಮ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು, ಧನ್ಯವಾದಗಳು ತಮಗೆ. ಈಗ ಇವರಿಗೆ ಶುಕ್ರ ದಶೆಯಲ್ಲಿ ಬುಧ ಭುಕ್ತಿ ನಡೀತಾ ಇದೆ, ಆಯಿತಾ. ಬುಧ ಇವರ ಜಾತಕದಲ್ಲಿ ಎಲ್ಲಿದ್ದಾನೆ ಅಂದರೆ 6ನೇ ಮನೆ ಸೇರಿದ್ದಾನೆ, ಷಷ್ಠ ಸ್ಥಾನದಲ್ಲಿ. ಒಂದು ಬುಧ ಗ್ರಹ ಯಾವ ಗ್ರಹದ ಕಾಲ ನಡೀತಾ ಇದೆಯೋ ಆ ಅಧಿಪತಿ ದುಸ್ಥಾನಗಳಲ್ಲಿ ಇರಬಾರ್ದು, ಇದ್ದರೆ ಸ್ವಲ್ಪ ಮಟ್ಟಿಗೆ ಅಸಮಾಧಾನ. ಅವನು ಸಪ್ತಮಾದಿ ವಿವಾಹದ ಅಧಿಪತಿನೇ ಆಗಿದ್ದಾನೆ, ಹೀಗಾಗಿ ಬುಧ ಶಾಂತಿ ಬೇಕು. ಆದರೆ ಇವರಿಗೆ ಬಲ ಇದೆ, ಹಣ ಬಲ ಚೆನ್ನಾಗಿದೆ, ಕೆಲಸದ ಬಲವೂ ಚೆನ್ನಾಗಿದೆ. ಯಾಕೆಂದರೆ ಕರ್ಮಾಧಿಪತಿ ಧನಸ್ಥಾನದಲ್ಲಿದ್ದಾಗ ಸಾಮಾನ್ಯವಾಗಿ ಕೆಲಸಕ್ಕೆ ತೊಂದರೆ ಆಗಲ್ಲ, ತನ್ನ ಮೂಲಕ ಹಣಕ್ಕೂ ತೊಂದರೆ ಆಗೋದಿಲ್ಲ. ಎರಡೂ ಬಲ ಚೆನ್ನಾಗಿದೆ. ಆದರೆ ತೊಂದರೆ ಇರತಕ್ಕಂಥದ್ದು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ. ಹೀಗಾಗಿ ಬುಧ ಗ್ರಹ ಶಾಂತಿ ಅದನ್ನು ಮಾಡಿಸಿ ಯಾವುದಾದ್ರು ಕಲ್ಯಾಣೋತ್ಸವ ಮಾಡಬೇಕು ಅಂತಿದೆ. ಶ್ರೀನಿವಾಸ ಕಲ್ಯಾಣ, ಹೀಗೆ ವಿಷ್ಣು ಸನ್ನಿಧಾನಗಳಲ್ಲಿ ಕಲ್ಯಾಣೋತ್ಸವ ಮಾಡಿಸಿದ್ರೆ ಅದು ಇವರಿಗೆ ಬಲ ತಂದುಕೊಡುತ್ತೆ, ಶುಭ ಫಲವನ್ನು ತಂದುಕೊಡುತ್ತೆ. ಅದೊಂದು ಪ್ರಯತ್ನ ಮಾಡಿದ್ರೆ ಸಾಕು. ಉಳಿದ ಹಾಗೆಲ್ಲ ತುಂಬ ಚೆನ್ನಾಗಿದೆ. ಅವ್ರ ಜೀವನ ಅವ್ರು ನೋಡ್ಕೊಳ್ಳೋಕ್ಕೆ ಎಷ್ಟು ಬೇಕು ಅಷ್ಟು ತುಂಬ ಚೆನ್ನಾಗಿ. ಮುಖ್ಯವಾಗಿ ಭಾಗ್ಯಾಧಿಪತಿ ತುಂಬ ಚೆನ್ನಾಗಿದ್ದಾನೆ. ಹಾಗಾಗಿ ಅವರಿಗೆ ಶೌರ್ಯ, ಸಾಹಸ, ಬಲ, ತನ್ನ ಕಾಲ ಮೇಲೆ ತಾನು ನಿಂತುಕೊಳ್ಳೋದಲ್ಲದೆ ಕುಟುಂಬದವರನ್ನೂ ತನ್ನ ಜೊತೆಗೆ ತಗೊಂಡು ಹೋಗೋ ಶಕ್ತಿ ಅಂತೂ ಖಂಡಿತ ಇದೆ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.